ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪತ್ರ ಚಳವಳಿ ನಡೀತಾ ಇದೆ. ಸಬ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ನೀತಿ ವಿರುದ್ಧ ಹೋರಾಟವನ್ನ ನಡೆಸುತ್ತಿದ್ದಾರೆ. ಪೇದೆಗಳ ವರ್ಗಾವಣೆ ಷರತ್ತುಗಳೇ ಪಿಎಸ್ಐಗಳ ವರ್ಗಾವಣೆಗೂ ಅನ್ವಯ ಆಗ್ತಾ ಇದೆ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪತ್ರ ಚಳವಳಿ ನಡೀತಾ ಇದೆ. ಸಬ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ನೀತಿ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಪೇದೆಗಳ ವರ್ಗಾವಣೆ ಷರತ್ತುಗಳೇ ಪಿಎಸ್ಐಗಳ ವರ್ಗಾವಣೆಗೂ ಕೂಡ ಅನ್ವಯ ಆಗುತ್ತೆ. ಇದರ ವಿರುದ್ಧ ಪತ್ರ ಚಳವಳಿಯನ್ನ ಆರಂಭಿಸಿದ್ದಾರೆ ಸಬ್ ಇನ್ಸ್ಪೆಕ್ಟರ್ಗಳು. ನಿಯಮಗಳ ತಿದ್ದುಪಡಿಗೆ ಸಬ್ ಇನ್ಸ್ಪೆಕ್ಟರ್ಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಂತರ್ ಜಿಲ್ಲಾ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಅನ್ಯಾಯ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಯಮ ತಿದ್ದುಪಡಿಗೆ ಆಗ್ರಹಿಸಿ 100ಕ್ಕೂ ಹೆಚ್ಚು ಪಿಎಸ್ಐಗಳಿಂದ ಪತ್ರವನ್ನ ನೀಡಿದ್ದಾರೆ. ಗೃಹ ಸಚಿವರು, ಡಿಜಿಪಿ ಹಾಗೂ ಗೃಹ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ನೀಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗಳು ಪಿಎಸ್ಐಗಳ ಪತ್ರ ಚಳವಳಿ ಯಾಕೆ ನಡೆಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಪಿಎಸ್ಐಗಳ ನೇಮಕಾತಿ ವೇಳೆ ರಾಜ್ಯ ಮಟ್ಟದಲ್ಲಿ ನಡೀತಿದೆ. ಬಡ್ತಿ ವೇಳೆ ಯಾವುದೇ ಮೂಲೆಯಲ್ಲಾದ್ರೂ ಕೆಲಸ ಮಾಡಬೇಕು ಅನ್ನೋ ಷರತ್ತಿದೆ. ಷರತ್ತುಗಳಿಗೆ ಅನುಸಾರವಾಗಿ ಅರ್ಜಿ ಭರ್ತಿ ಮಾಡಿ ನೇಮಕ ಆಗಿದ್ದಾರೆ ಪಿಎಸ್ಐಗಳು. ಆದ್ರೆ ಸದ್ಯ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕಾನ್ಸ್ಟೇಬಲ್ಗಳ ವರ್ಗಾವಣೆ ನಿಯಮ ಅನ್ವಯ ಆಗ್ತಾ ಇದೆ. ಅಂತರ್ ಜಿಲ್ಲಾ ವರ್ಗಾವಣೆಗೆ ಕನಿಷ್ಠ 7 ವರ್ಷ ಒಂದೇ ಘಟಕದಲ್ಲಿ ಸೇವೆ ಸಲ್ಲಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೇವಾ ಜ್ಯೇಷ್ಠತೆಯನ್ನ ಬಿಟ್ಕೊಡ್ಬೇಕೆಂಬ ಷರತ್ತುಗಳನ್ನ ಕಡ್ಡಾಯಗೊಳಿಸಿರೋದಕ್ಕೆ ಇದೀಗ ಸಬ್ ಇನ್ಸ್ಪೆಕ್ಟರ್ಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅವರ ಡಿಮ್ಯಾಂಡ್ ಏನು ಅಂತ ಕೂಡ ನೋಡ್ತಾ ಹೋಗೋದಾದ್ರೆ, ರಾಜ್ಯ ಮಟ್ಟದಲ್ಲಿ ನೇಮಕಗೊಂಡ ಪಿಎಸ್ಐ ರಾಜ್ಯ ವ್ಯಾಪ್ತಿ ವರ್ಗಾವಣೆಗೆ ಅವಕಾಶ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಪಿಎಸ್ಐಗೂ ಒಂದೇ ರೂಲ್ಸ್ ಫಾಲೋ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಇರುವ ಮಾದರಿಯನ್ನೇ ಪಿಎಸ್ಐಗಳಿಗೂ ಅನ್ವಯಿಸಬೇಕು. ಕುಟುಂಬದವರೊಂದಿಗೆ ನೆಲೆಸಲು ಪತಿ ಪತ್ನಿ ಒಂದೇ ಸ್ಥಳದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಹಾಗೂ ಮಕ್ಕಳ ಶಿಕ್ಷಣದಂತಹ ಮಾನವೀಯ ಅಂಶಗಳಿಗೂ ಕೂಡ ಆದ್ಯತೆಯನ್ನ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ವರ್ಗಾವಣೆಗಾಗಿ ಅಂದಾಜು 300ರಿಂದ 400 ಮಂದಿ ಕಾಯ್ತಿದ್ದಾರೆ. ಈಗಾಗಲೇ ನೇಮಕಾತಿ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಇರುವ ನೀತಿ ಪಿಎಸ್ಐಗಳಿಗೂ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ವರ್ಗಾವಣೆಯಲ್ಲಿ ಮಾತ್ರ ತಾರತಮ್ಯ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಸದ್ಯ ಈ ನಿಯಮವನ್ನ ತಿದ್ದುಪಡಿ ಮಾಡುವಂತೆ ಒತ್ತಾಯಿಸಿ ಪತ್ರ ಚಳುವಳಿಯನ್ನ ಸಬ್ ಇನ್ಸ್ಪೆಕ್ಟರ್ಗಳು ಮಾಡ್ತಿದ್ದಾರೆ.